ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳೋಂಥ ರಸಮ್ ಪೌಡ್ರನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಅರ್ಧ ಕಪ್ನಷ್ಟು ತೊಗರಿಬೇಳೆ, ಅದ್ರ ಜೊತೆಗೆ ಒಂದು 2 ಸ್ಪೂನಷ್ಟು ಕೊತ್ತಂಬರಿ, ಒಂದು 2 ಸ್ಪೂನಷ್ಟು ಜೀರಿಗೆ, ಆಮೇಲೆ ಕಾಳುಮೆಣಸು 1 ಸ್ಪೂನಷ್ಟು ಕಾಳುಮೆಣಸು, ಒಂದು ಅರ್ಧ ಸ್ಪೂನ್ 1/4 ಸ್ಪೂನಷ್ಟು ಮೆಂತ್ಯ ತಗೊಳ್ಳೋಣ. ಅದಷ್ಟನ್ನು ಡ್ರೈ ಆಗಿ ಫ್ರೈ ಮಾಡ್ಕೋಬೇಕು. ಜೊತೆಗೆ ಬೇವಿನ ಸೊಪ್ಪು ಮತ್ತು ಒಂದು 5-6 ಒಣಮೆಣಸು, ಇದಿಷ್ಟಿದ್ದನ್ನು ಚೆನ್ನಾಗಿ ಡ್ರೈ ಆಗಿ ಫ್ರೈ ಮಾಡ್ಕೋಬೇಕು. ಎಲ್ಲದು ಫ್ರೈ ಆದಮೇಲೆ ಒಂದು 5 ನಿಮಿಷ ತಣ್ಣಗಾಗೋಕೆ ಬಿಡಬೇಕು. ತಣ್ಣಗಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಡ್ರೈ ಆದಮೇಲೆ ಎಲ್ಲದು ಈ ಥರ ಆಗಿರುತ್ತೆ. ಈ ಥರ ಆಗಿರೋದನ್ನು ಈಗ ಒಂದು ಸಲ ಮಿಕ್ಸಿಗೆ ಹಾಕೋಣ. ಚೆನ್ನಾಗಿ ಘಮ ಘಮ ಆಗಿರೋ ರಸಮ್ ಪೌಡ್ರು ರೆಡಿಯಾಗಿದೆ. 5 ನಿಮಿಷದಲ್ಲಿ ರಸಮ್ ಮಾಡ್ಕೋಬೋದು.